ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜದ ವತಿಯಿಂದ ಹಾಗೂ ಅಖಿಲ ಭಾರತ ಗಾಣಿಗ ಸಂಘ ಹುಬ್ಬಳ್ಳಿಯ ವತಿಯಿಂದ ವಿಜಯಪುರ ಜಿಲ್ಲಾ ಮಹಿಳಾ ಗಾಣಿಗ ಸಂಘ, ಯುವ ಗಾಣಿಗ ಸಂಘ, ನೌಕರ ಗಾಣಿಗ ಸಂಘ, ನಿವೃತ್ತ ನೌಕರ ಗಾಣಿಗ ಸಂಘದ ವತಿಯಿಂದ ಘನತೆ ಹೊತ್ತ ಕರ್ನಾಟಕ ಸರ್ಕಾರದ ರಾಜ್ಯಪಾಲರಲ್ಲಿ, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಲ್ಲಿ, ಪರಮ ಪೂಜ್ಯ ಸಮಾಜದ ಗುರುಗಳು ನೇತೃತ್ವದಲ್ಲಿ ನಾವೆಲ್ಲರೂ ಇಂದು ಈ ಮಹನೀಯರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಇತ್ತೀಚೆಗೆ ರಾಜ್ಯದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಅವರು ಕರ್ನಾಟಕ ರಾಜ್ಯ ಜನಸಂಖ್ಯೆಯ ಜಾತಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದರ ಒಂದು ಕುರುವನ್ನು ಅರ್ಥಕೊಂಡು ನಾವೆಲ್ಲ ನಾಳೆ ದಿವಸ ಒಂದು ಸಚಿವ ಸಂಪುಟದ ಸಭೆಯಲ್ಲಿ ಅದನ್ನ ಅಂಗೀಕಾರ ಮಾಡಬಹುದು ಅಂತ ತಿಳ್ಕೊಂಡು ಇವತ್ತು ಈ ಗಣ್ಯರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಆ ಒಂದು ವರದಿಯಲ್ಲಿ ಕರ್ನಾಟಕ ರಾಜ್ಯದ 7 ಕೋಟಿ ಜನಸಂಖ್ಯೆಯಲ್ಲಿ ಗಾಣಿಗರು ಕೇವಲ 6,80,000 ಗಾಣಿಗರಾಗಿದ್ದಾರೆ. 23,000 ಲಿಂಗಾಯತ್ ಗಾಣಿಗರು ಅಂತೇಳಿ ಏನು ಕೊಟ್ಟಿದ್ದಾರೆ.
ಅದು ಸತ್ಯಕ್ಕೆ ದೂರವಾದಂತಹ ವಿಷಯ. ಯಾಕೆಂದ್ರೆ ನಾನು ಅಖಿಲ ಭಾರತ ಗಾಣಿಗ ಸಂಘದ ಕಾರ್ಯಾಧ್ಯಕ್ಷನಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರವಾಸವನ್ನು ಮಾಡಿ ರಾಜ್ಯದಲ್ಲಿ ಅನೇಕ ಒಳಜಾತಿಗಳಿದ್ದಾವೆ, ಒಳಪಂಗಡಗಳಿದ್ದಾವೆ. ನಾವೆಲ್ಲರೂ ಸೇರಿದ್ರೆ ಸುಮಾರು 30ರಿಂದ 35 ಲಕ್ಷ ಜನಸಂಖ್ಯೆ ಈ ರಾಜ್ಯದಲ್ಲಿ ಖಂಡಿತವಾಗಿ ಇದ್ದೇವೆ ಅಂತಕ್ಕಂಥ ಮನವರಿಕೆ ನಮ್ಮ ಸಮಾಜಕ್ಕಿದೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಈ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಾವು ಕರಿಕುಲ ಗಾಣಿಗರಾಗಿರ್ಬೋದು, ಸಜ್ಜನ ಗಾಣಿಗರಾಗಿರ್ಬೋದು, ಕಲಶಟ್ಟಿ ಗಾಣಿಗರಾಗಿರ್ಬೋದು, ಪಂಚಮ ಗಾಣಿಗರಾಗಿರ್ಬೋದು, ತೇಲಿ ಗಾಣಿಗರಾಗಿರ್ಬೋದು, ಮೈಸೂರು ಭಾಗದಲ್ಲಿ ಜ್ಯೋತಿಪಣ ಗಾಣಿಗ, ಶಿವಜ್ಯೋತಿಪಣ ಗಾಣಿಗ, ನಗರ ವೈಶ್ಯ ಜ್ಯೋತಿಪಣ ಗಾಣಿಗ, ಕರಾವಳಿ ಭಾಗದಲ್ಲಿ ಶೆಟ್ಟಿ ಗಾಣಿಗ, ದೇವಗಾಣಿಗ, ಅನೇಕ ಇತ್ಯಾದಿ 13 ಒಳಪಂಗಡಗಳಿದ್ದಾವೆ. ಆದ್ರೆ ನಮ್ಮ ಮೂಲ ಉದ್ದೇಶ, ನಮ್ಮೆಲ್ಲರ ಮೂಲ ವೃತ್ತಿ ಈ ದೇಶಕ್ಕೆ ವಿದ್ಯುತ್ ಬರೋದಕ್ಕಿಂತ ಮುಂಚೆ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಗಾಣವನ್ನು ತಿರುವಿ ಎಣ್ಣೆಯಲ್ಲಿ ಉತ್ಪಾದನೆ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳ ಮನೆಯಲ್ಲಿ ದೀಪ ಬೆಳಗಿಸ್ತಕ್ಕಂಥ ಕೆಲಸ ಈ ಗಾಣಿಗ ಸಮಾಜ ಮಾಡಿದೆ. ಇವತ್ತು ಇಂಥ ಗಾಣಿಗರಿಗೆ ದೀಪದ ಕೆಳಗೆ ಕತ್ತಲ ಇರುವ ಹಾಗೆ ನಮಗೆ ಸರ್ಕಾರದ ಸೌಲಭ್ಯಗಳು ದೊರಕ್ತಾ ಇಲ್ಲ. ಇವತ್ತು ಕೇವಲ 6,80,000 ಗಾಣಿಗರು, 23,000 ಲಿಂಗಾಯತ್ ಗಾಣಿಗರಂದ್ರೆ ಕೇವಲ 7 ಲಕ್ಷ ಜನಸಂಖ್ಯೆ ಅಂತ ತೋರಿಸ್ತಾ ಇದ್ದೀರಿ. ನಮಗೆ ನಾನು ಬಹಳಷ್ಟು ಸಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳ್ಕೊಂಡಾಗ, ಇಲ್ಲ ನೋಡಿ, ನೀವು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ 14-15 ಜಿಲ್ಲೆಯಲ್ಲಿ ಲಿಂಗಾಯತ್ ಗಾಣಿಗರಿದ್ದೀರಿ, ಈ ಭಾಗದಲ್ಲಿ ನಿಜವಾದ ಗಾಣಿಗರು ಇವರೆಲ್ಲ ಮಾಂಸಾಹಾರಿಗಳು, ನೀವೆಲ್ಲ ಶಾಕಾಹಾರಿಗಳು ಅಂತಕ್ಕಂಥ ಮಾತನ್ನು ನಾವು ಚರ್ಚೆ ಕೂತಾಗ ಮಾತಾಡಿದ್ದೆವು. ಅದನ್ನ ನಾನು ಒಪ್ಕೊಳ್ತೀನಿ. ಪ್ರದೇಶಕ್ಕೆ ಅನುಗುಣವಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ವಿಭಿನ್ನ ಇರಬಹುದು, ನಮ್ಮ ಆಚರಣೆಯಲ್ಲಿ ವಿಭಿನ್ನ ಇರಬಹುದು, ಆದ್ರೆ ನಮ್ಮ ಮೂಲ ವೃತ್ತಿಯಲ್ಲಿ ನಾವೆಲ್ಲ ಗಾಣಿಗರು, ನಾವೆಲ್ಲ 13 ಬಗಳ ಪಂಗಡದವರು ಗಾಣಿಗರೇ. ಇವತ್ತು ನೀವು ಉತ್ತರ ಕರ್ನಾಟಕದವರು ಲಿಂಗಾಯತ್ ಗಾಣಿಗರಂದ್ರೆ, ಇವತ್ತು ನಾನು ಚಿತ್ರದುರ್ಗದಿಂದ ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಗದಗ ಆಗಿರ್ಬೋದು, ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ಗುಲ್ಬರ್ಗ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಈ ಎಲ್ಲ ಜಿಲ್ಲೆಗಳಲ್ಲಿ 23,000 ನಾವು ಲಿಂಗಾಯತ್ ಗಾಣಿಗರಂದ್ರೆ ಇದು ನಿಜವಾಗಿಯೂ ಸತ್ಯಕ್ಕೆ ಅತಿ ದೂರವಾಗಿದೆ. ಇವತ್ತು ನನಗನಿಸ್ತಾ ಇದೆ, ಬಿಜಾಪುರ ಜಿಲ್ಲೆಯಲ್ಲಿಯೇ ಕನಿಷ್ಠ 2 ಲಕ್ಷ ಗಾಣಿಗರಿದ್ದೇವೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ 2 ಲಕ್ಷ, ಇದೇ ಅವಳಿ ಜಿಲ್ಲೆಯಲ್ಲಿ 4 ಲಕ್ಷ ಜನ ಗಾಣಿಗರಿದ್ದೇವೆ. ಅದೇ ರೀತಿ ಗುಲ್ಬರ್ಗದ ಜೇವರ್ಗಿ ತಾಲೂಕು ಇರ್ಬೋದು, ಅಫಜಲ್ಪುರ ತಾಲೂಕು ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ಹಿಂಗೆ ಅನೇಕ ಯಾದಗಿರಿ, ರಾಯಚೂರು, ಪ್ರತಿಯೊಂದು ಜಿಲ್ಲೆಯಲ್ಲಿ ಬೆಳಗಾಮು ಈ ಗಾಣಿಗ ಸಮಾಜ ಇದೆ. ನೀವು ಇದು ಅತಿ ಕಡಿಮೆ ತೋರಿಸಿ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿ ಅನ್ಯಾಯವಾಗ್ತಾ ಇದೆ. ಇವತ್ತಿನವರೆಗೆ ಉತ್ತರ ಕರ್ನಾಟಕದ ಲಿಂಗಾಯತ್ ಗಾಣಿಗರಾಗಲಿ ನಿಮ್ಮ ಸಮಾಜದ ಅಭಿವೃದ್ಧಿಗಾಗಲಿ ಯಾವುದೇ ಸರ್ಕಾರ 10 ರೂಪಾಯಿ ಅನುದಾನವನ್ನು ಕೊಟ್ಟಿಲ್ಲ. ನನಗೆ ನೋವಿದೆ. ನಾನು ಸಮಾಜದ ರಾಜ್ಯಾಧ್ಯಕ್ಷನು ಹೌದು, ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ನಾಯಕರಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ಸ್ವತಂತ್ರ ಸಿಕ್ಕು ಇಷ್ಟು ದಿನಗಳಾದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಬ್ರು ಸಚಿವರಾಗಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ರಾಜಕೀಯವಾಗಿ ಗಾಣಿಗ ಸಮಾಜ ಎಷ್ಟೊಂದು ಹಿಂದುಳಿದಿದೆ ಅನ್ನೋದನ್ನ. ಆರ್ಥಿಕವಾಗಿ ನಾವು ಬೆರಳೆಣಿಕೆಯಷ್ಟು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಶ್ರೀಮಂತರಿರ್ಬೋದು, ಗ್ರಾಮೀಣ ಭಾಗದಲ್ಲಿ ನಮ್ಮ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡ್ಬೇಕಂದ್ರೆ ಒಂದು ವಸತಿ ನಿಲಯಗಳಿಲ್ಲ. ಇಂಥ ಅನೇಕ ತೊಂದರೆಗಳೆಲ್ಲ ಇದೆ. ನಮಗೆ ನೀವು ನ್ಯಾಯಯುತವಾಗಿ ಈ ಸಮಾಜ ಎಷ್ಟಿದೆ ಅಂತ ಹೇಳಿ ಅಂಕಿಅಂಶವನ್ನು ಕೊಡು ಅಂದ್ರೆ ನಮ್ಗೆ 6 ತಿಂಗಳು ಟೈಮ್ ಕೊಟ್ರೆ ಇಡೀ ರಾಜ್ಯದಲ್ಲಿ ಮನಿ ಜನಗಣತಿಯನ್ನು ಮಾಡಿ ನಾವೇ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇವೆ. ಇಲ್ಲ ಅಂದ್ರೆ ಈ ಕೊಟ್ಟಂತ ವರದಿಯನ್ನ ನೀವು ಮರುಪರಿಶೀಲನೆಗೆ ಹಾಕಿ ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ತೀರಿ ಅಂತೇಳಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ತಾವು ಹಿಂದುಳಿದ ವರ್ಗದ ನಾಯಕರು, ನಾವು ನಿಮ್ ಜೊತೆಗೆ ಹಿಂದುಳಿದ ವರ್ಗದ ಜನ ಇದ್ದೇವೆ, ನಿಮ್ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತೀರಿ ಅಂತಕ್ಕಂಥ ಅಪಾರ ವಿಶ್ವಾಸ ಈ ಸಮಾಜ ನಿಮ್ಮ ಮೇಲೆ ಇಟ್ಟಿದೆ. ಅದನ್ನು ತಾವು ಉಳಿಸ್ಕೊಂಡು ಹೋಗಿ ಈ ಸಮಾಜದ ನ್ಯಾಯಯುತ ಬೇಡಿಕೆಗಳಾದಂತ ಈ ಸಮಾಜದ ಶೈಕ್ಷಣಿಕ ಅಭಿವೃದ್ಧಿ,
ಸಾಮಾಜಿಕ ಅಭಿವೃದ್ಧಿ, ರಾಜಕೀಯ ಅಭಿವೃದ್ಧಿಗಾಗಿ ತಾವು ನಮಗೆ ಸಹಾಯವನ್ನು ಮಾಡಬೇಕು. ತಮಗೆ ಗೊತ್ತಿದೆ, ತಾವು 2013ರಿಂದ 18ರವರೆಗೆ ಈ ರಾಜ್ಯದಲ್ಲಿ ಮುಕ್ತ ಬಂದು ನಮ್ಮ ಸಮಾಜದವರಿಗೆ ಸನ್ಮಾನ್ ಶ್ರೀ ಸಿದ್ದು ನ್ಯಾಮಗೌಡರಿಗೆ ಮಂತ್ರಿ ಮಾಡಿ ಸಾಹೇಬ್ ಅಂತ ಹೇಳಿದ್ರಿ. ಬೇಡ ನೋಡಿ, ಈ ಸಂದರ್ಭಗಳಿಗೆ ಆಗೋದಿಲ್ಲ, ಮುಂದಿನ ದಿನಮಾನದಲ್ಲಿ ಯಾರಿಗಾದ್ರೂ ಮಾಡ್ತೇವೆ. ಇವತ್ತು 75 ವರ್ಷ ಸ್ವತಂತ್ರ ಸಿಕ್ಕರು ಇಷ್ಟೊಂದು ಬೃಹದಾಕಾರವಾದಂತ ಜನಾಂಗಕ್ಕೆ ನಮ್ಮ ಕೂಗನ್ನು ಸಚಿವ ಸಂಪುಟದಲ್ಲಿ ಸಲ್ಲಿಸಲು ನಮ್ಮ ಸಮಾಜದಿಂದ ಒಬ್ಬರು ಮಂತ್ರಿ ಇಲ್ಲಂದ್ರೆ ನಾವು ಎಷ್ಟೊಂದು ರಾಜಕೀಯವಾಗಿ ಹಿಂದುಳಿದೇವೆ ಅನ್ನೋದು ತಮ್ಮ ಗಮನಕ್ಕೆ ತರಬಯಸ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಎಲ್ಲ ಗೌರವಾನ್ವಿತ ಸಚಿವರು, ನೀವು ನಾಳಿನ ದಿವಸ ಈ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂತ ಒಂದು ವಿಷಯಕ್ಕೆ ಸ್ಪಂದಿಸ್ತೀರಿ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತು ಮಾನ್ಯ ವಿಜಯಪುರದ ಜಿಲ್ಲಾಧಿಕಾರಿಗಳ ಮುಖಾಂತರ ತಮಗೂ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೂ ರಾಜ್ಯಪಾಲರಿಗೂ ರಾಷ್ಟ್ರಪತಿಗಳಿಗೂ ಪ್ರಧಾನಮಂತ್ರಿಗಳಿಗೂ ಒಂದು ಬೇಡಿಕೆಯನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳಾಗಿ ಪರವಾಗಿ ಆಗಮಿಸಿದಂತ ಗೌರವಾನ್ವಿತ ಅಧಿಕಾರಿಗಳು ಈ ನಮ್ಮ ಬೇಡಿಕೆಯನ್ನ ತ್ವರಿತವಾಗಿ ಶ್ರೀಯುತ ದೇಸಾಯಿ ಅವರು ಈ ಮನವಿಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದ್ದಾರೆ. ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ನಾಳೆ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯ ಆಗೋದ್ರಿಂದ ನಾವು ಆತುರದಿಂದ ಇವತ್ತು ಒಂದೇ ಫೋನ್ ಕರೆ ಕೊಟ್ಟಾಗ ಸಾವಿರಾರು ಜನ ನಮ್ಮ ಸಮಾಜದವರು ತಾವಾಗಿ ಓಡಿ ಬಂದು ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಅಂದ್ರೆ ನಾವೆಲ್ಲರೂ ಹೋರಾಟಕ್ಕೆ ಸಜ್ಜಾಗೋಣ ಅಂದ್ರು. ಹೋರಾಟ ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಇಲ್ಲ. ಇವತ್ತು ಆಯೋಗ ತಪ್ಪು ಮಾಡಿದೆ, ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ಕೂಲಂಕುಷವಾಗಿ ಪರಿಗಣನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ನಿನ್ನೆ ದಿನ ಹೇಳಿದ್ದನ್ನು ನಾವೆಲ್ಲ ಕೇಳಿದ್ದೇವೆ. ನಾವು ಯಾರು ಸರ್ಕಾರದ ವಿರುದ್ಧ ಇವತ್ತು ಕೂಗಾಗ್ತಾ ಇಲ್ಲ, ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಈ ಒಂದು ಮನವಿಯನ್ನ ಮನ್ನಿಸಿ ಇದು ಮರುಪರಿಶೀಲನೆ ಮಾಡಬೇಕು. ಮಾಡದೆ ಹೋದರೆ ನಾವು ಪೂಜ್ಯ ಗುರುಗಳ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಇಡೀ ರಾಜ್ಯ ಪ್ರವಾಸವನ್ನ ಮಾಡಿ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ಮಾಡುವುದರ ಮುಖಾಂತರ ನಮ್ಮ ಸಮಾಜಕ್ಕೆ ಅನ್ಯಾಯವಾದದ್ದನ್ನು ಪ್ರತಿಭಟಿಸಬೇಕಾಗ್ತದೆ. ಅಂತ ಒಂದು ದುಸ್ಸಾಹಸಕ್ಕೆ ನಾವು ಹೋಗದ ಹಾಗೆ ತಾವೆಲ್ಲರೂ ಇದೇ ಹಂತದಲ್ಲಿ ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಮತ್ತೊಮ್ಮೆ ಮನವಿಯನ್ನು ತಮ್ಮಲ್ಲಿ ಮಾಡಿಕೊಂಡು ಈ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಸಮಾಜಕ್ಕೆ ಆದಂತ ಅನ್ಯಾಯವನ್ನ ತಾವು ಸಾರ್ವಜನಿಕರಿಗೂ ಮತ್ತು ಸರ್ಕಾರದ ಗಮನ ತಂದು ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀರಿ ಅಂತಕ್ಕಂಥ ಮನವಿಯನ್ನು ಸಹ ನಾ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ವಂದನೆಗಳನ್ನು ಸಲ್ಲಿಸಿ ಈ ಮನವಿಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಬಿ ಪಾಸೋಡಿ ಸರ್ ಅವರು, ಗೌರವಾಧ್ಯಕ್ಷರಾದ ಶ್ರೀಯುತ BM ಪಾಟೀಲ್ರು, ನಮ್ಮ ಪೂಜ್ಯರು ಈ ಮನವಿಯನ್ನ ಜಿಲ್ಲಾ ಅಧಿಕಾರಿಗಳಾದಂತಹ ದೇಸಾಯಿ ಅವರಿಗೆ ಸಲ್ಲಿಸಬೇಕಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಬ್ಯಾನರ್ ತೆಗೀರಿ ಸರ್. ಹಿಂದಕ್ಕೆ ಸರ್ರಿ ಅಜ್ಜ ಗುರುಗಳ ನೇತೃತ್ವದಲ್ಲಿ ಗುರುಗಳ ನೇತೃತ್ವದಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ತಯಾರಿಸಿದಂತ ಹಿಂದುಳಿದ ಆಯೋಗದ ವರದಿಯಲ್ಲಿರುವಂತಹ ಅಂಶಗಳನ್ನ ಸತ್ಯಾಂಶಗಳನ್ನ ಸರಿಪಡಿಸಬೇಕು, ಅದರಲ್ಲಿ ನಮ್ಮ ಸಮಾಜಕ್ಕೆ ಆಗಿರತಕ್ಕಂಥ ಅನ್ಯಾಯನ್ನ ಖಂಡಿಸ್ತೀವಿ ಅಂತ ಹೇಳಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಅವರ ಮುಖಾಂತರ ಘನಮೆತ್ತ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಸನ್ಮಾನ್ಯ ರಾಜ್ಯಪಾಲರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಸಮಾಜದ ವತಿಯಿಂದ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ದಯವಿಟ್ಟು ಘನಮೆತ್ತ ಸರ್ಕಾರ ನಮ್ಮ ಮನವಿಯನ್ನು ಪರಿಗಣಿಸಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಿಜಾಪುರ ಜಿಲ್ಲಾ ಕಾಣಿಗ ಸಮಾಜ ಸಂಘ ವಿಜಯಪುರ ಇವರ ಯಾವತ್ತೂ ಈ ಒಂದು ಸಮಾಜದ ಹಿರಿಯ ಬಂಧು ಬಾಂಧವರೇ ಹಾಗೂ ಗುರುಗಳೇ, ತಾವು ಏನು ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಿರಲ್ಲ, ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಇದನ್ನು ಮಾನ್ಯ ಸರ್ಕಾರಕ್ಕೆ ನಾವು ಕಳಿಸ್ತೀವಿ ಅಂತ ಹೇಳ್ತೀವಿ.
ಓಕೆ ಸರ್. ಇಲ್ಲಿವರೆಗೆ ನಮ್ಮ ಸಮಾಜದ ಮನವಿಯಿಂದ ಸ್ವೀಕರಿಸಿದಂತ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಗಳಾದ ದೇಸಾಯಿ ಸರ್ ಧನ್ಯವಾದಗಳು. ಅದೇ ರೀತಿಯಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟು ಅಖಿಲ ಭಾರತ ಮತ್ತು ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪರಮ ಪೂಜ್ಯರಿಗೆ, ನಮ್ಮ ಎಲ್ಲ ಅಖಿಲ ಭಾರತ ಸಮಾಜದ ಮುಖಂಡರುಗಳಿಗೆ, ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಗ್ರಾಮಗಳಿಂದ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಯಿಂದ ಆಗಮಿಸಿದಂತ ಎಲ್ಲ ಸಮಾಜ ಬಾಂಧವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಭಾಗವಹಿಸಿ